ಜಸ್ಟಿಸ್ ಫಾರ್ ಫರ್ನಾಂಡ ಏನಿದು ಅಂತ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ನಾನೊಂದು ಫೋಟೋ ತೋರಿಸ್ತೀನಿ, ಹೋಗಿ ನೋಡಿ. ನಾನು ಈ ವಿಡಿಯೋನಲ್ಲಿ ನಾನು ನಿಮಗೆ ಏನಾಗಿದೆ ಏನಕ್ಕಾಗಿದೆ ಅಂತೆಲ್ಲ ತೋರ್ಸೋದನ್ನ ಬಿಟ್ಟು ಏನು ಫ್ಯಾಕ್ಟ್ ಇದೆ ಆ ಫ್ಯಾಕ್ಟ್ ಮಾತ್ರ ನಿಮ್ ಮುಂದೆ ಇಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದ್ರೆ ನೀವು ಆಗ್ಲೇ ನಾನು ತೋರಿಸಿದಂತ ಫೋಟೋನ ಓದಿದ್ರೆ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಗೊತ್ತಾಗಿರ್ತದೆ. ಈಗಲೂ ಓದಿಲ್ಲ ಅಂದ್ರೆ ಹೋಗಿ ಆ ಫೋಟೋನ ಓದಿ ಆಮೇಲೆ ಬನ್ನಿ ಈ ವಿಡಿಯೋನ ನೋಡಿ. ಸೊ ನಾನೇನ್ ಹೇಳೋಕೆ ಬರ್ದಿದ್ದೀನಿ ಅಂದ್ರೆ, ಫರ್ನಾಂಡ ಅನ್ನೋರು ಒಬ್ರು ಸ್ಪ್ಯಾನಿಷ್ ಬೈಕರ್ರು. ಅವರು ಜಾರ್ಖಂಡಿನಲ್ಲಿ ಒಂದು ಟೆಂಟ್ ಅಲ್ಲಿ ಇದ್ದಾಗ 7 ಜನ ಬಂದು ಅವ್ರ ಮೇಲೆ ಗ್ಯಾಂಗ್ ಎಲ್ಲ ಆದಾಗ ನಮ್ಮ ದೇಶಕ್ಕೆ ಟೂರಿಸ್ಟ್ಗಳು ಬರ್ತಾರ. ಸೊ ಆಸ್ ಅಂಡ್ ಬ್ಲಾಗರ್ ನಾವು ನಮ್ಮ ದೇಶ ತೋರಿಸಿ ನಮ್ಮ ದೇಶಕ್ಕೆ ಬನ್ನಿ, ನಮ್ಮ ದೇಶದಲ್ಲಿ ಈ ತರ ಐತೆ ಆ ತರ ಐತೆ ಅಂತ ಹೇಳೋದಕ್ಕಿಂತ ಈ ತರ ಒಂದು ಘಟನೆ ಎಲ್ಲ ನಡೆದಾಗ ನಾವು ನಮ್ಮ ದೇಶನ ಪ್ರಮೋಟ್ ಮಾಡ್ಬೇಕೋ ಬೇಡ, ನಾವು ನಮ್ಮ ದೇಶಕ್ಕೆ ಬೇರೆಯವ್ರನ್ನ ಕರಿಬೇಕೋ ಬೇಡ ಅಂತ ಇಡೀ ದೇಶಕ್ಕೆ ಒಂದು ಕೆಟ್ಟ ಹೆಸರು. ಅದೆಲ್ಲ ಪಕ್ಕಕ್ಕಿತ್ತಿ ನಮ್ಮ ದೇಶದ ಮೀಡಿಯಾ ಏನ್ ಮಾಡ್ತಿದೆ ಅಂದ್ರೆ ಈ ತರ ಒಂದು ನ್ಯೂಸ್ನ ಹಂಗೆ ಇಟ್ಕೊಂಡು ಅದನ್ನ ಬಿಟ್ಬಿಟ್ಟು ಹಂಗಂದ ಡಿ ಕೆ ಶಿವಕುಮಾರ್ ಹಿಂಗಂದ ಈ ತರ ಬೇಕಾಗಿರುವಂತ ಅನ್ವಾಂಟೆಡ್ ನ್ಯೂಸ್ಗಳನ್ನ ದಿನ ಹಾಕ್ತಾರೆ. ಆದ್ರೆ ಈ ಕೇಸಿಗೆ ಸಂಬಂಧಪಟ್ಟಂತೆ ಒಂದೇ ಒಂದು ನ್ಯೂಸ್ ಕೂಡ ಇವತ್ತು ಬಂದಿಲ್ಲ, ನಿನ್ನೇನು ಬಂದಿಲ್ಲ. ಈ ತರ ಆದಾಗ ಮೀಡಿಯಾ ಪವರ್ ಏನಂತ ಮೀಡಿಯಾ ಅವರು ತೋರಿಸ್ಬೇಕು. ಅದನ್ನ ಬಿಟ್ಬಿಟ್ಟು ಮೀಡಿಯಾ ಅವರು ಏನು ತೋರಿಸ್ತಿಲ್ಲ. 7 ಜನರಲ್ಲಿ ಸಿಕ್ಕಿರುವಂತದ್ದು ಬರೀ 3 ಜನ, ಇನ್ನು 4 ಜನ ಸಿಕ್ಕಿಲ್ಲ. ಅವ್ರ ಫೋಟೋನೆಲ್ಲ ಮೀಡಿಯಾದಲ್ಲಿ ಎಲ್ಲಾ ಕಡೆ ಸರ್ಕ್ಯುಲೇಟ್ ಮಾಡಿದ್ರೆ 100% ಸಿಗ್ತಾರೆ. ಆದ್ರೆ ನಮ್ಮ ಮೀಡಿಯಾದವ್ರು ಅದನ್ನೆಲ್ಲ ತಗೊಳ್ಳೋದು ಇಲ್ಲ. ಯಾಕಂದ್ರೆ ಅವ್ರಿಗೆ TRP ಸಿಗಲ್ಲ. TRP ಸಿಗುವಂತದ್ದು ನ್ಯೂಸ್ ನ ಮಾತ್ರ ಹಾಕ್ತಾರೆ. ಸೊ ನ್ಯೂಸ್ ಆಮೇಲೆ ಏನ್ TRPಗೋಸ್ಕರ ಕೆಲಸ ಮಾಡುವಂತ ನ್ಯೂಸ್ ಚಾನೆಲ್ಸ್ ಇದೆಯಲ್ಲ, ಈ ತರ ನ್ಯೂಸ್ ಚಾನೆಲ್ಸ್ ನಾನು ಡೈರೆಕ್ಟ್ ಕ್ವಶನ್ ಮಾಡ್ತಿದ್ದೀನಿ, ಏನ್ ಮಾಡ್ತಿದ್ದೀರಾ? ಒಂದು ದೇಶದಲ್ಲಿ ಆಗಿದೆ ಅಂದ್ರೆ ಆ ತರ ಒಂದು ಇಂಪಾರ್ಟೆಂಟ್ ನ್ಯೂಸ್ ನ ಜನರಿಗೆ ತಿಳಿಸ್ಕೊಳ್ಳೋದು ನಿಮಗೆ ಇರ್ಬೇಕು. ಅದನ್ನ ಬಿಟ್ಬಿಟ್ಟು ಸಿದ್ದರಾಮಯ್ಯ ಒಂದು ಅದಂತೆ ಡಿ ಕೆ ಶಿವಕುಮಾರ್ ಅದಂತೆ ಆ ಪಾರ್ಟಿ ಇದು ಬಿಜೆಪಿ ಇದು JDS ಇದು ಅಂತ ತೋರ್ಸ್ಕೊಂಡು ಕುತ್ಕೊಂಡ್ರೆ TRP ಬರ್ತಿದೆ. ಅದ್ರ ಏನ್ ಆಗ್ತಿದೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಸೊ ನೀವು ಎಂತೆಂಥ ವಿಡಿಯೋಗಳನ್ನ ವೈರಲ್ ಮಾಡ್ತೀರಾ, ಎಂತೆಂಥ ವಿಡಿಯೋಗಳನ್ನ ಶೇರ್ ಮಾಡ್ತೀರಾ, ಈ ತರ ಒಂದು ವಿಡಿಯೋನ ಶೇರ್ ಮಾಡಿ ಒಬ್ರಿಗೆ ಜಸ್ಟಿಸ್ ಸಿಗೋ ಹಾಗೆ ಮಾಡಿ ಅಂತ ಹೇಳ್ತೀನಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ತಮ್ಮನ್ನ